ನಮಸ್ಕಾರ ಅಶ್ವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಚಳಿಗಾಲದ ಅಧಿವೇಶನ ನಿಜಕ್ಕೂ ಕುತೂಹಲವನ್ನ ಮೂಡಿಸ್ತಾ ಇದೆ. ಆದರೆ ಯಾವುದೇ ಜನಸಂಬಂಧಿ ಅನುದಾನಕ್ಕಾಗಲಿ ಅಥವಾ ಯಾವುದೇ ವಿಚಾರದ ಮಂಡನೆಯ ಕುರಿತಾಗಿ ಆಗಲಿ ಅಲ್ಲ, ಬದಲಾಗಿ ರಾಜಕಾರಣಿಗಳ ದ್ವೇಷ ಹಾಗೆ ಕಿತ್ತಾಟ ಹಾಗೆ ಗಲಾಟೆ. ಈಗ್ಯಾಕೆ ಈ ಮಾತು ಅಂತೀರಾ? ಒಂದು ವಿಚಾರ ನಿಜಕ್ಕೂ ಅತಿರೇಕಕ್ಕೆ ತಿರುಗಿದೆ ಅನ್ಬಹುದು. ಅದೇನ್ ಕತೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಸಂಸತ್ತಿನಲ್ಲಿ ಈ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದೇನಂದ್ರೆ, ಕಾಂಗ್ರೆಸ್ ಯಾವತ್ತೂ ಸಂವಿಧಾನದ ವಿರೋಧಿ, ಅಂಬೇಡ್ಕರ್ ವಿರೋಧಿ, ಮೀಸಲಾತಿಯ ವಿರೋಧಿ ಆಗಿದೆ. ಸಂವಿಧಾನವನ್ನ ತುರ್ತು ಪರಿಸ್ಥಿತಿಯಲ್ಲಿ ಬುಡಮೇಲು ಮಾಡಿರೋದು ಎಲ್ಲರೂ ನೋಡಿದ್ದಾರೆ. ಹಾಗೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ತಮ್ಮ ಭಾಷಣದ ವೇಳೆ ಅಂಬೇಡ್ಕರ್ 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 ಅನ್ನೋದು ಈಗ ಕೆಲವರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ಬಾರಿ ದೇವರ ನಾಮವನ್ನ ಜಪನೆ ಮಾಡಿದ್ರೆ ಅಥವಾ ಜಪಿಸಿದ್ರೆ 7 ಜನ್ಮಗಳವರೆಗೂ ಸ್ವರ್ಗ ಪ್ರಾಪ್ತಿಯಾಗತ್ತೆ ಎಂದು ಸಂಸತ್ತಿನಲ್ಲಿ ಹೇಳಿಕೆ ಕೊಟ್ಟಿದ್ರು ಅಂತ ಆರೋಪಿಸಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಕೂಡ ಚಾಟಿಯನ್ನ ಬೀಸ್ತಾ ಇವೆ. ಇನ್ನು ಇದೇ ವಿಚಾರವಾಗಿ ಕಾಂಗ್ರೆಸ್ ಪಕ್ಷವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದೆ ಎಂದು ಆರೋಪಿಸಿ ಬಿಜೆಪಿ ಸಂಸದರು ಸಂಸತ್ತಿನಲ್ಲಿ ಇಂದು ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ವೇಳೆ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಆರಂಭಿಸಿತು. ಸಂಸತ್ತಿನ ಮಕರ ದ್ವಾರದ ಮುಂದೆ ಪ್ರತಿಭಟನಾ ನಿರತ ವಿಪಕ್ಷಗಳು ಮತ್ತು ಬಿಜೆಪಿ ಸಂಸದರು ಮುಖಾಮುಖಿಯಾದಾಗ ಗದ್ದಲ ಕೂಡ ಉಂಟಾಯಿತು. ಈ ವೇಳೆ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರು ಕೆಳಗೆ ಬಿದ್ದಿದ್ದು ರಾಹುಲ್ ಗಾಂಧಿ ನನ್ನನ್ನ ತಳ್ಳಿದ್ದಾರೆ, ನನಗೆ ಗಾಯವಾಗಿದೆ ಅಂತ ಆರೋಪಿಸಿದ್ದಾರೆ. ಈ ವೇಳೆ ಪ್ರತಾಪ್ ಸಾರಂಗಿ ಸಂಸತ್ತಿನಲ್ಲಿ ತಲೆಗೆ ಗಾಯ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ತಳ್ಳಿದ್ರಿಂದ ಬಿದ್ದೆ ಎಂದು ಸಾರಂಗಿ ಆರೋಪಿಸಿದ್ದಾರೆ. ಆದರೆ ರಾಹುಲ್ ಗಾಂಧಿ ಈ ಆರೋಪವನ್ನ ನಿರಾಕರಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಗಂಭೀರವಾಗಿ ತಲೆಗೆ ಗಾಯ ಮಾಡಿಕೊಂಡಿದ್ರೆ ರಾಹುಲ್ ಗಾಂಧಿ ತಳ್ಳಿದ್ರಿಂದ ನಾನು ಬಿದ್ದು ಹೋದೆ ಅಂತ ಬಿಜೆಪಿ ಸಂಸದ ಸಾರಂಗಿ ಹೇಳಿದ್ದಾರೆ. ನಾನು ಸಂಸತ್ನ ಎದುರು ನಿಂತಿದ್ದೆ. ಈ ವೇಳೆ ರಾಹುಲ್ ಗಾಂಧಿ ಸಂಸದರೊಬ್ಬರನ್ನ ತಳ್ಳಿದ್ದಾರೆ. ಆ ಸಂಸದ ನನ್ನ ಮೇಲೆ ಬಿದ್ದಿದ್ರಿಂದ ನಾನು ಉರುಳಿ ಬಿದ್ದೆ ಎಂದು ಸಾರಂಗಿ ತಿಳಿಸಿದ್ದಾರೆ. ತಲೆಗೆ ಗಂಭೀರವಾಗಿ ಗಾಯವಾಗಿ ರಕ್ತ ಸುರಿಯೋದಕ್ಕೆ ಆರಂಭಿಸಿದ್ರಿಂದ ಕರ್ನಾಟಕದ ಸಂಸದ ಹಾಗೂ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಿದ್ದಾರೆ. ಪ್ರತಾಪ್ ಸಾರಂಗಿ ಚಿಕಿತ್ಸೆ ಪಡಿತಾ ಇದ್ದ ಸ್ಥಳಕ್ಕೆ ರಾಹುಲ್ ಗಾಂಧಿ ಬಂದರೂ ಕೂಡ ಸಾರಂಗಿ ಅವರಿಗೆ ಏನಾಯ್ತು ಎಂದು ವಿಚಾರಿಸಲು ಕೂಡ ರಾಹುಲ್ ಗಾಂಧಿ ಮನಸ್ಸನ್ನೇ ಮಾಡಿಲ್ಲ. ಇನ್ನು ಪ್ರತಾಪ್ ಸಾರಂಗಿ ಆರೋಪದ ಬಗ್ಗೆ ಮಾತನಾಡಿದ ರಾಹುಲ್ ಗಾಂಧಿ, ಹೌದು ಈ ಘಟನೆ ನಡೆದಿದೆ, ಆದ್ರೆ ಪರವಾಗಿ ಇಲ್ಲ ಎಂದಿದ್ದಾರೆ. ತಳ್ಳುವುದರಿಂದ ಏನು ಕೂಡ ಆಗೋದಿಲ್ಲ. ನಾನು ಸಂಸತ್ತಿನ ಒಳಗಡೆ ಹೋಗೋದಕ್ಕೆ ಬಯಸಿದ್ದೆ. ಸಂಸತ್ತಿಗೆ ಹೋಗೋದು ನನ್ನ ಹಕ್ಕು. ತಡೆಯುವ ಪ್ರಯತ್ನ ನಡೆದಿದೆ. ನಮ್ಮನ್ನ ಸಂಸತ್ತಿಗೆ ಪ್ರವೇಶಿಸದಂತೆ ತಡೆದಿದ್ರು. ಬಿಜೆಪಿ ಸಂಸದರು ತಳ್ಳಾಟ ನೂಕಾಟ ನಡೆಸ್ತಾ ಇದ್ರು ಅಂತ ಹೇಳಿದ್ರು. ಪ್ರತಾಪ್ ಸಾರಂಗಿ ಆರೋಪದ ನಂತರ ರಾಹುಲ್ ಗಾಂಧಿ, ಹೌದು ಅದು ನಡೆದಿದೆ, ಪರವಾಗಿಲ್ಲ ಅಂತ ಹೇಳಿದ್ರು. ತಳ್ಳೋದ್ರಿಂದ ಏನೂ ಆಗೋದಿಲ್ಲ. ನಾನು ಸಂಸತ್ತಿನ ಒಳಗೋಗೋದಕ್ಕೆ ಬಯಸಿದ್ದೆ. ಸಂಸತ್ತಿಗೆ ಹೋಗೋದು ನನ್ನ ಹಕ್ಕು. ತಡೆಯುವ ಪ್ರಯತ್ನ ನಡೆದಿದೆ. ನಮ್ಮನ್ನ ಸಂಸತ್ತಿಗೆ ಪ್ರವೇಶ ಮಾಡದಂತೆ ತಡೆದಿದ್ರು. ಬಿಜೆಪಿ ಸಂಸದರು ತಳ್ಳಾಟ ನಡೆಸ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ರಾಜ್ಯಸಭೆಯಲ್ಲಿ ನೀಡಿದ ಹೇಳಿಕೆಯನ್ನ ವಿರೋಧಿಸಿ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಯನ್ನ ನೀಡಬೇಕು, ಕ್ಷಮೆಯನ್ನ ಯಾಚಿಸಬೇಕು ಅಂತ ಒತ್ತಾಯಿಸಿ ಇಂಡಿಯಾ ಬ್ಲಾಕ್ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಇನ್ನು ಸಂಸತ್ತಿನ ಅಂಬೇಡ್ಕರ್ ಪ್ರತಿಮೆಯಿಂದ ಮಕರ ದ್ವಾರದವರೆಗೂ ಈ ಮೆರವಣಿಗೆ ನಡೆಯಿತು. ಇದರ ಜೊತೆಗೆ ನೀಲಿ ಬಟ್ಟೆಯನ್ನ ಧರಿಸಿರುವ ಇಂಡಿಯಾ ಬ್ಲಾಕ್ ಸಂಸದರು ಅಂಬೇಡ್ಕರ್ ಪ್ರತಿಮೆಯಿಂದ ಮಕರ ದ್ವಾರದವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಅಂಬೇಡ್ಕರ್ ಅವರನ್ನ ಗೃಹ ಸಚಿವ ಅಮಿತ್ ಶಾ ಅವಮಾನ ಮಾಡಿದ್ದಾರೆ. ಅವರು ಮಾಡಿರುವ ಅಪರಾಧ ಅಕ್ಷಮ್ಯ. ಇಡೀ ವ್ಯವಸ್ಥೆ ಅವರನ್ನ ಉಳಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ. ಗೃಹ ಸಚಿವರು ಹೇಳಿದ ಮಾತನ್ನ ಹೇಳ್ತಾ ಇದೀವಿ, ಅವರ ಮಾತನ್ನ ತೀರ್ಚಿಲ್ಲ. ಕ್ಷಮೆ ಕೇಳುವ ಬದಲು ಬೆದರಿಕೆ ಹಾಕ್ತಾ ಇದ್ದಾರೆ. ಅವರ ಬೆದರಿಕೆಗೆ ನಾವು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಯನ್ನ ತಳ್ಳಿದ ರಾಹುಲ್ ಗಾಂಧಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.